ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ 1 ಕೆ ಜಿಗಿಂತ ಸ್ವಲ್ಪ ಕಮ್ಮಿ, 3/4 ಕೆ ಜಿ ಅನ್ಬೋದು ಅಷ್ಟು ಮಾವಿನಕಾಯಿ ಇತ್ತು. ಅದನ್ನು ಉಪ್ಪಾಕಿ ಒಂದಿನ ನೆನೆಸಿದ್ದೀನಿ ಈ ರೀತಿ ಹಚ್ಕೊಂಡು. ಇವಾಗ ನಾನು ಅದಕ್ಕೆ ಪುಡಿ ರುಬ್ಕೊತಾ ಇದ್ದೀನಿ. ಅದಕ್ಕೀಗ 1 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹುರ್ಕೊಳ್ಳಿ, ತುಂಬ ಸೇರಿಸ್ಕೊಂಬೇಡಿ, ಚೆನ್ನಾಗಿರಲ್ಲ. 1/4 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಇಷ್ಟೇ ಹಾಕ್ಕೊತಾ ಇರೋದು. ಇದನ್ನು ಪೌಡರ್ ಮಾಡ್ಕೊಬೇಕು. ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ, ಸ್ವಲ್ಪ ಹುರ್ಕೊಳ್ಳಿ. ಎಲ್ಲ ಸಾಂಬಾರ್ಗೂ ಉಪ್ಪಿನಕಾಯಿ ಇದ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರನ್ನಕ್ಕೂ ಅಷ್ಟೇ ಈ ಉಪ್ಪಿನಕಾಯಿ ಜೊತೆ ಇದ್ಬಿಟ್ರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಎಲ್ಲ ಸಾಂಬಾರ್ಗೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ. ಉಪ್ಪಿನಕಾಯಿ, ತುಪ್ಪ, ಸಾಂಬಾರು, ಒಳ್ಳೆ ಸಾಂಬಾರಿಗೆ ಜೊತೆ ಮೊಸರು ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಪೌಡರ್ ಮಾಡ್ಕೊಬೇಕು. ಇದು ಪೌಡರ್ ಆಗೋಷ್ಟರಲ್ಲಿ ನಾನು ಬಿಸಿ ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಅಂತಾರೆ, ಕೆಡಲ್ಲ ಅಂತಾರೆ. ಅದೇ ರೀತಿಯಾಗಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಅದು ಪೌಡರ್ ಆಗೋಷ್ಟು ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡೋಕ್ಕೂ ತುಂಬ ಈಸಿ, ಸುಲಭ, ಬೇಗ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಇದಕ್ಕೂ ಕೂಡ. ನೋಡಿ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 20 ಎಸ್ಳು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಲ್ಲಿ ಬೆಳ್ಳುಳ್ಳಿ ಸಿಗ್ತಾಯಿದ್ರೆ. ಬೇಕಾದ್ರೆ ನೀವು ಇಲ್ಲಿ ಒಗ್ಗರಣೆಗೆ ಕರಿಬೇವು ಹಾಕ್ಕೊಬೋದು, ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾನು ಅದು ಯಾವುದೂ ಹಾಕಿಲ್ಲ, ಜಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ನಾನಿಲ್ಲಿ ತುಂಬ ಸರಳವಾಗಿ, ತುಂಬ ಸುಲಭವಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇದೆಲ್ಲ ಆ್ಯಡ್ ಆನ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡಾಗ ಹುಳಿ ಇದೆಯಲ್ಲ, ಸ್ವಲ್ಪ ಖಾರ ಮುಂದೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳೋದ್ರಿಂದ ಕಲರ್ ಚೆನ್ನಾಗಿ ಬಿಡುತ್ತೆ. ಉಪ್ಪಿನಕಾಯಲ್ಲಿ ಕಲರ್ ಚೆನ್ನಾಗಿ ಕಾಣುತ್ತೆ. ಎಣ್ಣೆಗೆ ಹಾಕ್ಕೊಳೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ. ಆ ರೀತಿಯಾಗಿ ನಾನು ಇದೇ ರೀತಿಯಾಗಿ ಬಿಸಿ ಎಣ್ಣೆಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಸೀದೋಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಗಂಟಿರುತ್ತೆ, ಗಂಟೆಲ್ಲ ಹೊಡ್ಕೋಬೇಕು. ಸ್ಪೂನಲ್ಲಿ ನಾನು ಈಗ ಸ್ಪೂನ್ ಸಹಾಯದಿಂದ ಹೇಗೆ ಮಾಡ್ತಿದ್ದೀನೋ ಆ ರೀತಿಯಾಗಿ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದ ಪೌಡರ್ನ ಆ ಮಾವಿನಕಾಯಿ, ಹಚ್ಚಿಟ್ಕೊಂಡಿರೋ ಮಾವಿನಕಾಯಿಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ರುಚಿಯಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಬೇಗ ಕೂಡ ಆಗುತ್ತೆ, ಸಿಂಪಲಾಗಿ ಬೇಗ ಕೂಡ ಆಗುತ್ತೆ. ಜಾಸ್ತಿ ಏನು ಬೇಡ, ಕರೆಕ್ಟಾಗಿ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಉಪ್ಪಿನಕಾಯಿ. ಹಚ್ಚಿಟ್ಕೊಂಡು ಉಪ್ಪು ಹಾಕಿ ಉಪ್ಪಿಡ್ದಿದ್ರೆ ಬೇಗ ಆಗಿಬಿಡುತ್ತೆ. ಬಟ್ ಅದು ಮಾಗೋಕ್ಕೆ ಸ್ವಲ್ಪ 1 ವಾರ ಬಿಟ್ಟರೆ ತುಂಬ ರುಚಿಯಾಗಿರುತ್ತೆ ಉಪ್ಪಿನಕಾಯಿ. ಹಾಕಿದ ತಕ್ಷಣ ಚೆನ್ನಾಗಿರಲ್ಲ, ಅದು 1 ವಾರ ಬಿಟ್ಟರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಆ ತಕ್ಷಣಕ್ಕೇನು ಅಷ್ಟು ರುಚಿ ಅನಿಸಲ್ಲ, 1 ವಾರ ಬಿಟ್ಟರೆ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ಈಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ, ಅದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರು ಕಲರ್ ಚೆನ್ನಾಗಿ ಬಿಡುತ್ತೆ. ನೋಡಿ, ಉಪ್ಪಿನಕಾಯಿ ಕಲಿಸ್ತೀನಿ, ಈಗ ಎಷ್ಟು ಕಲರ್ಫುಲ್ಲಾಗಿರುತ್ತೆ ನೋಡಿ, ಯಾವ ರೀತಿಯಾಗಿತ್ತು ಉಪ್ಪಿನಕಾಯಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾವು ಸ್ಟೋರ್ ಮಾಡ್ಕೊಬೋದು, ಏನೂ ಆಗಲ್ಲ, ಕೆಡಲ್ಲ. ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಒಗ್ಗರಣೆಗೆ ನಾನು ಹೇಳ್ದಂಗೆ ಅದೇ ರೀತಿಯಾಗಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಬೋದು. ನಾನು ಯಾವ ರೀತಿಯಾಗಿ ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿರೋದು. ನೀವು ಬೇಕಾದ್ರೆ ಆ್ಯಡ್ ಆನ್ ಮಾಡ್ಕೊಬೋದು. ನೋಡಿ, ಎಷ್ಟು ರುಚಿಯಾಗಿದೆ, ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಬೇಕಾದ್ರೆ ಒಗ್ಗರಣೆ ಹಾಕಿರೋ ಪಾತ್ರೆಗೆ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿತ್ತು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.